ಹಾಯ್, ಇವತ್ತು ಮಂಡೇ ಹಾಗೆ ಫೀವರ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದು ಹೋಟೆಲಿಂದ ಇಡ್ಲಿ ಮತ್ತು ಪೂರಿ ತರಿಸ್ಕೊಂಡು ತಿಂದಿದ್ದಾಯಿತು. ಆಮೇಲೆ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಎದ್ದು ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಮತ್ತು ಅಮ್ಮ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಹೆವಿ ಜನಗಳು. ಎಷ್ಟು ಜನ ಅಂದರೆ ಅಪ್ಪ ಇಷ್ಟೊಂದು ಜನ ಇರ್ತಾರ ಅಂತ ಅನಿಸ್ಬಿಡ್ತು ನನಗೆ. ಅಲ್ಲಿಂದ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಬಂದು ಮನೆಗೆ ಬಂದು ಬಿಸಿ ಬಿಸಿ ದೋಸೆ ಮಾಡಿಕೊಟ್ರು ಆಂಟಿ. ದೋಸೆ ಚಟ್ನಿ ಒಂದು ಮಾವಿನ ಹಣ್ಣು ಜೊತೆಗೆ ತಿಂದೆ. ಆಮೇಲೆ ಬಿಸಿನೀರು ಕುಡಿಬೇಕು ಅಂದಿದ್ದರಿಂದ ಬಿಸಿ ನೀರು ಕಾಸ್ಕೊಂಡು ಹಾಗೆ ಎತ್ತಿಕೊಂಡೆ. ನೋಡ್ರಿ ಗುರು, ಎಷ್ಟೊಂದು ಮಾತ್ರೆಗಳಿದೆ. ನನಗೆ ಮಾತ್ರೆ ನುಂಗೋದು ಅಂದ್ರೆ ಭಯ ಆಗುತ್ತೆ. ನನ್ನ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅದು. ಇಷ್ಟೊಂದು ಮಾತ್ರೆನ ಅಂತ ನೋಡಿಕೊಂಡು ಕುತ್ಕೊಟ್ಟಿರ್ಬೇಕಾದ್ರೆ ಆಲ್ರೆಡಿ ಟೈಮ್ 3 ಆಗಿತ್ತು ಮಧ್ಯಾಹ್ನ. ಸೊ ಅಮ್ಮ ಟ್ಯಾಬ್ಲೆಟೇ ನುಂಗ್ಬಿಡಬೇಕು, ಡೈರೆಕ್ಟ್ ಸಂಜೆ ನುಂಗಿವಂತೆ ನೈಟು ಅಂತಂದರು. ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅದೊಂದು ಚಿಕ್ಕದ ಸೆಲೆಕ್ಟ್ ಮಾಡ್ಕೊಂಡು ನುಂಗ್ದೆ. ಬಿಸಿ ನೀರು ಸಿಕ್ಕಾಪಟ್ಟೆ ಬಿಸಿದ್ದಿಂದ ಅಮ್ಮ ಆರಿಸ್ಕೊಟ್ರು. ಆಮೇಲೆ ಇದನ್ನು ತಿನ್ಕೊಂಡು ಆಮೇಲೆ ಪಾಯಸ ಮಾಡಿಕೊಟ್ರು ಅಮ್ಮ ಒಂದು ಸ್ವಲ್ಪ ನನಗೆ ಕುಡಿ ಅಂತ. ಇವತ್ತಿನ ಕತೆ ಇಷ್ಟೇ ಆಗಿತ್ತು. ಮತ್ತೆ ಸಿಗುವ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.